ಲೈಟಿಂಗ್ಸು DJ AC ಗಾಡಿ ಇದು. ಕೋಟೆ ಹತ್ರ ಬಂದೆ. ಈಗ ಹೊಸಕೋಟೆ ಇನ್ನು ಮುಂದೆ ಹೋಗಬೇಕು. ಲೋಡಿಂಗ್ ಪಾಯಿಂಟು ಇನ್ನು 22 ಕಿಲೋಮೀಟ್ರ್ ಇದೆ ಲೋಡಿಂಗ್ ಪಾಯಿಂಟು. ಕೋಲಾರ ರೋಡಲ್ಲಿ ಮುಂದೆ ಸಿಗ್ನಲ್ ಬಿದ್ದಿದೆ. ಸಿಗ್ನಲ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗೋಣ. ಏನು ಲೋಡು ಅಂದರೆ ಇವತ್ತಿನ ಲೋಡು PVC ಪೈಪ್ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಹೋಗೋಣ ಪಾಯಿಂಟಿಗೆ. ಹಾಯ್ ಫ್ರೆಂಡ್ಸ್, ಲೋಡಿಂಗ್ ಪಾಯಿಂಟಿಗೆ ಬಂದು ಇಷ್ಟವರೆಗೂ ಆಯಿತು. ಕಮಾನ್ ಬಿಚ್ಚಿ ಒಬ್ಬನೇ ಕಮಾನೆಲ್ಲನೂ ಜೋಡಿಸಿ ಟಾರ್ಪಲೆಲ್ಲ ಬಿಚ್ಚಿ ಹಗ್ಗ ಎಲ್ಲ ಬಿಚ್ಚಿ ಫೈನಲ್ಲಿ ಲೋಡಿಗೆ ಬಿಟ್ಟಿದ್ದೀನಿ. ನೋಡಿ PVC ಪೈಪು. ಗಾಡಿ ಬಾಡಿ ಏನಾದರೂ ಅಗ್ಲ ಆಗುತ್ತೆ ಏನೋ ಗೊತ್ತಿಲ್ಲ. ಕೇಸಿಂಗ್ ಪೈಪ್ ಅಂತ ಹೇಳಿದರೆ ನೋಡಿ, ಇದೆ ಕೇಸಿಂಗ್ ಪೈಪ್. ಮಾಮೂಲಿ ಬೋರ್ ಹೊಡಿಸ್ದಾಗೆಲ್ಲ ಇಳಿಸ್ತಾರಲ್ಲ ಆ ಪೈಪು. 6:15 7 ಗಂಟೆವರೆಗೂ ಹಗ್ಗ ಕಮಾನು ಟಾರ್ಪಲೆಲ್ಲ ಮುಚ್ಚಿ ಫೈನಲಿ ಮುಗೀತು. ಬನ್ನಿ ಲೋಡಿಂಗು ನೋಡೋಣ. ಫ್ರೆಂಡ್ಸ್ ನೋಡಿ, ಏನೋ ಪೈಪ್ ಹಾಕೋಕ್ಕೆ ಏನೋ ಮುಂಚೆನೇ ಏನೋ ಪಟ್ಟಿ ಹಾಕಿ ಕಟ್ಟಿದ್ದಾರೆ. ಕಬ್ಬಣದ ಪಟ್ಟಿ 4 ಕಟ್ಟಿದ್ದಾರೆ. ಅದ್ರ ಮೇಲೆ ಪೈಪ್ ಹಾಕೋದು ಅನಿಸುತ್ತೆ. ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಲೋಡಿಗೆ ಬಂದಿರೋದು. ನೋಡಿ ಇದೇನೋ ಮಿಷಿನು, ಇದೇ ಮಿಷಿನಿಂದ ಅನಿಸುತ್ತೆ ಪೈಪ್ ಹಾಕೋದು. ನೋಡೋಣ. ನೋಡಿ ಈ ಥರ ಪೈಪ್ ಎತ್ಕೊಂಡು ಈಗ ಯಾವ ಥರ ಕೂರಿಸ್ತಾರೋ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದೀನಿ, ಹಣ ನಿಧಾನ ಹಾಕಿ ಡ್ಯಾಮೇಜ್ ಬರುತ್ತೆ ಬಾಡಿ ಎಲ್ಲ ಅಂತ. ನೋಡೋಣ ಯಾವ ಥರ ಕೂರಿಸ್ತಾರೆ ಅಂತ. ನೋಡಿ ನಿಧಾನ ಇಳಿಸ್ತಾ ಇದ್ದಾರೆ, ಪರವಾಗಿಲ್ಲ. ಅದು ಭಯ, ಬಾಡಿ ಶೀಟೆಲ್ಲರೂ ಹೊಡೆದು ಬಿಟ್ರೆ ಅಂತೂ ಅದು ಫುಲ್ ಓಪನ್ ಆಗಿಬಿಡ್ತಾವೆ ಬಾಡಿ ಶೀಟು. ಏನು ತುಂಬಕ್ಕಾಗಲ್ಲ. ಆಮೇಲೆ ಫೈನಲಿ ಲೋಡ್ ಆಯಿತು. ಇನ್ನೊಂದು ಪಿಂಡಿ ಹಾಕಿದ್ರೆ ಮುಗೀತು, ಲೋಡ್ ಆಯ್ತಂತೆ. ಇದಕ್ಕೇನು ಹಗ್ಗ ಏನು ಹಾಕ್ಬೇಡಿ, ಟೈಟಾಗಿ ಕೂತಿದೆ ಅಂತಿದ್ದಾರೆ. ನಮ್ಮ ಸೇಫ್ಟಿಗೆ ಮೇಲೊಂದು ಜೊತೆ ಹಗ್ಗ ಹಾಕಬೇಕು. ನೋಡೋಣ. ಅದು ಏನೋ ಟಾರ್ ಹಾಕಿರ್ತಾರಂತೆ, ಅದಕ್ಕೋಸ್ಕರ ಅಂದ್ಕೊಳುತ್ತೆ, ಅದೇನು ಬೇಡ ಅಂತಿದ್ದಾರೆ. ಫೈನಲಿ ಇನ್ನೊಂದು ಇಟ್ಟ ಮೇಲೆ ಏನೇನು ಗಾಡಿ ಮುಂದಕ್ಕೆ ಬಿಟ್ಕೊಂಡು ಹಗ್ಗ ಹಾಕ್ಕೊಂಡು ಹೊರಡೋಣ ಬನ್ನಿ. ಎಲ್ಲ ಆಯಿತು. ಮುಂದೆ ಕಾಟಾಗಿ ನಿಲ್ಲಿಸಿ, ಅಲ್ಲಿ ಮುಂದೆ ಕಾಟ ಇದೆ, ಕಾಟ ಹತ್ರ ಪೇಮೆಂಟ್ ಮಾಡಿಸ್ಕೊಂಡು ಹೊರಡಬೇಕು. ಅದಕ್ಕೆ ಒಂದು 4 ಹಗ್ಗ ಹಾಕೋಣ ಅಂತ ನಿಲ್ಸ್ಕೊಂಡಿದ್ದೀನಿ. ಬನ್ನಿ ಮುಂದೆ ಕಾಟದಿಂದ ನೋಡೋಣ, ಮುಂದೆ ಹೋಗೋಣ. ಬಿಲ್ಲೆಲ್ಲ ಇಸ್ಕೊಂಡು ಇವಾಗ ಹೊರಟಿದ್ದೀನಿ. 8 ಗಂಟೆ ಲೋಡ್ ಆಯಿತು. ಇಷ್ಟು ಗಂಟೆ ಕೊಟ್ಟ, 10:45ವರೆಗೂ ಕೊಟ್ಟಿದ್ದಾನೆ ಬಿಲ್ಲು. ಇಷ್ಟು ಗಂಟೆ ಆದರೆ ಹಿಂಗೆ ಊಟ ಏನೂ ಸಿಗಲ್ಲ ಈ ರೋಡಲ್ಲಿ. ನವೀನ್ ನೆಲಮಂಗಲ ಬಿಟ್ಟು ಮುಂದೆ ತಾಜ್ ಹೋಟ್ಲ್ ಇದೆಯಲ್ಲ, ಅದೇ ಗತಿ ಅನಿಸುತ್ತೆ. ಬನ್ನಿ. ಇಲ್ಲಿ ನೆಲಮಂಗಲ ಬಂದು ನೆಲಮಂಗಲದಲ್ಲಿ ಡೀಸೆಲ್ ಹಾಕಿಸ್ಬೇಕು. ನೆಲಮಂಗಲ ಸರ್ಕಲ್ಲು, ಬಿಡ್ಜಡಿ ಲೆಫ್ಟ್ ತಗೊಂಡ್ರೆ ನಮ್ಮ ಹಾಸನ ರೋಡು. ಇದು ನಮ್ಮ ಹಾಸನ ರೋಡು ನೋಡಿ, ಬೆಂಗಳೂರು ಟು ಹಾಸನ್. ಫೈನಲ್ಲಿ ಬಂಗಿ ಬಂದೆ. ಬನ್ನಿ, ಒಂದು 3,000 ಡೀಸೆಲ್ ಹಾಕ್ಸ್ಕೊಳ್ಳೋದು. ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು. 3,000 ಸಾಕು ಹಾಸನಕ್ಕೆ. ಬನ್ನಿ ನೋಡೋಣ. ಟೈಮು 1 ಗಂಟೆ. ಊಟ ತಾಜ್ ಹೋಟ್ಲ್ ಅಂತ ಇದೆ ಕುಣಿಗಲ್ ಬೈಪಾಸಲ್ಲಿ. ನೋಡೋಣ ಬನ್ನಿ. ಹೋದಪ್ಪ ನಿಂತರೆ ಊಟ ಮಾಡೋದು, ಇಲ್ಲ ಹಸ್ಕೊಂಡು ಹೋಗೋದು. ನೀವು ನೋಡೋಣ. ಟೈಮು 1:15, 2 ಗಂಟೆ ಹತ್ರ ಆಯಿತು ನೋಡಿ. ಅದೇ ನ್ಯೂ ತಾಜ್ ಹೋಟೆಲ್ಲು. ಊಟಕ್ಕೆ ಹೋಗ್ಬೇಕು ಅಲ್ಲಿಗೆ. ನೋಡಿ ನಮ್ಮ ಗಾಡಿದು ಐಟಮ್ ಪೈಪೆಲ್ಲ ಮುಂದೆ ಬಂದಿದೆ. ಹಗ್ಗ ಎಲ್ಲ ಲೂಸ್ ಆಗಿ ಎಲ್ಲ ಜಾರುತ್ತೆ. ಅದು ಫುಲ್ ಮುಂದೆ ಬಂದಿದ್ದಾವೆ. ಏನು ಮಾಡಿಲ್ಲ, ನಾನು ಹೋಗಬೇಕು.
ಬೆಳಿಗ್ಗೆ ಖಾಲಿ ಮಾಡೋದಲ್ವಾ, ಬನ್ನಿ ಊಟ ಗೀಟ ಮಾಡ್ಕೊಂಡು ಬರ. ನೀವು ತಾಜ್ ಅಂತ ಇದು ಬಂದು ಡೈರಿ ಸರ್ಕಲಲ್ಲಿ ಇದ್ದೀನಿ ನೋಡಿ. ಮುಂದ್ಗಡೆ ಎಲ್ಲ ಪೈಪೆಲ್ಲ ಇದಾಗಿಬಿಟ್ಟಿದೆ. ಇದು ಡೈರಿ ಸರ್ಕಲ್ಲು, ಇದೇ ಡೈರಿ, ನಮ್ಮ ಹಾಸನ ಡೈರಿ. ಇದು ಕಾಣಿಸ್ತಿಲ್ಲ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದು ಹಾಲಿಡೇ ಲಾಗ್ಸ್ ಹೇಮಂತ್. ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಿಂಗ್ ಮುಂದೆ ಹಾಸನಿಗೆ ಇಳಿಸಿ ಖಾಲಿ ಮಾಡಬೇಕು. ಅವರೇನೋ ಇನ್ನೊಂದು ಗೋಡನ್ ಹತ್ರಕ್ಕೆ ಹೋಗ್ಬೇಕು ಅಂತಿದ್ದಾರೆ. ಹಿಂಗೆ ನಮ್ಮ ಹುಡುಗ ಒಬ್ಬ ಬಂದಿದ್ದ ಮಾತಾಡ್ಸೋಕ್ಕೆ. ಒಳಗಡೆ ಖಾಲಿ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಇಲ್ಲ, ಮುಂದೆ ನಿಲ್ಲಿಸ್ಬೇಕು ಅಂತವ್ರೆ. ಪೈಪೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾವೆ. ಎಲ್ಲ ಇಳಿಸ್ಬೇಕು ಅಂತ ಜಾಗ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಗಾಡಿ ಖಾಲಿ ಮಾಡ್ಕೊಂಡು, ಗಾಡಿ 3 ಟ್ರಿಪ್ ಆಯಿತು. ಗಾಡಿ ವಾಶ್ ಮಾಡ್ತಿರ್ಲಿಲ್ಲ, ವಾಶ್ ಮಾಡ್ಸೋಣ ಅಂತ ಬಂದೆ. ಗಾಡಿ ವಾಶ್ ಗೀಶ್ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು. ನೋಡೋಣ, ನಾಳೆ ಯಾವಾದರೂ ಲೋಡ್ ಗೀಟ್ ಸೆಟ್ ಆದರೆ ಮಾಡಬೇಕು, ಇಲ್ಲ ನಾಡ್ದು. ಹಿಂಗೆ ವಾಶ್ ಮಾಡಿಸ್ತಾ ನನ್ನ ಫ್ರೆಂಡ್ ಗಾಡಿ ಬಂತು. ಒಳಗಡೆ ಎಲ್ಲ ಹೊಸ್ತಾ ಮಾಡಿಸ್ಕೊಬಿಟ್ಟು ಬಂದವ್ರೆ ನೋಡಿ. ನಮ್ಮನೆ ಲೈಟಿಂಗ್ಸು, DJ, AC ಗಾಡಿ ಇದು. ವರ್ಣ ಸಿಸ್ಟಮು, ಕೇರಳ ವರ್ಣ ಸಿಸ್ಟಮ್ ಇದು. ನೋಡಿ ಹೆಂಗೆ ಸಿಸ್ಟಮ್ ಬರ್ತಿದೆ. ಈ ಫ್ರೆಶ್ ಆಗಿ ರೆಡಿ ಆಗಿರೋದು, ಪೇಂಟ್ ಗಿಂಟ್ ಎಲ್ಲ ಸೀಜನ್, ಶಬರಿಮಲೆ ಸೀಜನೇ ರೆಡಿ ಮಾಡಿಸ್ಕೊಬಿಟ್ಟು ಬಂದಿದ್ದಾರೆ. ಫ್ರೆಂಡ್ಸ್, ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.